ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ತಾರೆ, ಅದಕ್ಕೆ 50 ಕೋಟಿ ರೂಪಾಯಿ ಕೊಡಬೇಕು ಅನ್ನೋ ಡಿಮಾಂಡ್ ಇದೆ. ಅಭ್ಯರ್ಥಿ ಫೈನಲ್ ಆಗಿದೆ. ನನಗೆ ಗೊತ್ತಿಲ್ಲ. ನಾನು ಸದ್ಯಕ್ಕೆ ರೆಸ್ಟಲ್ಲಿದ್ದೀನಿ. ನಾನು ಯಾವ ವಿಚಾರಗಳ ಬಗ್ಗೆನೂ ಚನ್ನಪಟ್ಟಣದ ವಿಚಾರದ ಬಗ್ಗೆನೂ ಮಾತಾಡೋದಿಲ್ಲ. ಚನ್ನಪಟ್ಟಣದಲ್ಲಿ ಸರ್ಕಾರ ನಿರಂತರವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ, ಅಭಿವೃದ್ಧಿ ಕೊಡ್ತಾ ಇದೆ, ಜನರ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದೆ. ಸರ್ಕಾರದ ಜವಾಬ್ದಾರಿ ಅಭಿವೃದ್ಧಿಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಶಾಸಕರೇನಿದ್ರು, ಶಾಸಕರು ನಿಷ್ಕ್ರಿಯವಾಗಿದ್ದರು. ಸೊ ಹಾಗಾಗಿ ಸಾಕಷ್ಟು ಸಮಸ್ಯೆಗಳಿತ್ತು. ಅಭಿವೃದ್ಧಿಯನ್ನು ಬೇಕು ಅಂಥೇಳಿ ಆ ಭಾಗದ ಸಾರ್ವಜನಿಕರು ಅನೇಕ ಸಂದರ್ಭಗಳಲ್ಲಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಿದರು. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಬಾಗಿಲಿಗೆ ಬಂತು ಸರ್ಕಾರ, ನಿಮ್ಮ ಮನೆಗೆ ಸೇವೆಗೆ ಇರಲಿ ಸಹಕಾರ ಅನ್ನೋಂಥ ಕಾರ್ಯಕ್ರಮದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿತ್ತು. ಅದನ್ನು ವಿಲೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಬೇಡಿಕೆಗಳನ್ನು ಇಟ್ಟಿದ್ರು ಆ ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಜೊತೆಗೆ ಚನ್ನಪಟ್ಟಣ ಡಿ ಕೆ ಶಿವಕುಮಾರ್ ಅವರ ರಾಜಕೀಯದ ಭವಿಷ್ಯದ ಒಂದು ಭಾಗ. ಯಾಕೆ ಅಂದರೆ ಹಿಂದೆ ಚನ್ನಪಟ್ಟಣ ತಾಲೂಕು ಕೂಡ ಕ್ಷೇತ್ರಕ್ಕೆ ಸಾತನೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪಾರ್ಟ್ ಆಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ಅವರ ಬೆಳವಣಿಗೆಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದೆ. ಆ ಒಂದು ಋಣವನ್ನು ತೀರಿಸಬೇಕಾದಂಥ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಇದೆ. ಸೊ ಜಿಲ್ಲೆ ನಾವು ಈಗಾಗಲೇ ನಾನು ಹೇಳಿದ್ದೇನೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು, ಈ ಜಿಲ್ಲೆಯನ್ನು ರಾಜ್ಯದಲ್ಲಿ ಒಂದು ಮೊದಲನೇ ಸ್ಥಾನದಲ್ಲಿ ನಿಲ್ಲುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂಥೇಳಿ. ಅಥವಾ ನಾನು ಸೋತಿದ್ದೀನಿ ಅಂಥೇಳಿ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗುರಿ ಈ ಜಿಲ್ಲೆಯನ್ನು ರಾಜ್ಯದಲ್ಲಿ ಒಂದು ಪ್ರಥಮ ಸ್ಥಾನದಲ್ಲಿ ನಿಲ್ಲಿಸಿ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ಬೆಳವಣಿಗೆಯನ್ನು ಸಾಧಿಸಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ನಮ್ಮೆಲ್ಲ ಶಾಸಕರು, ರಾಮನಗರದವ್ರು ಇರ್ಬೋದು, ಚನ್ನಪಟ್ಟಣದವ್ರು ಇರ್ಬೋದು, ಕನಕಪುರ ಇರ್ಬೋದು, ಮಾಗಡಿ ಇರ್ಬೋದು, ಎಲ್ಲರೂ ಕೂಡ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದ ಶಾಸಕರು ಹಿಂದೆ ಸಹಕಾರ ಕೊಡ್ತಿರಲಿಲ್ಲ, ಈಗ ಖಾಲಿ ಇತ್ತು. ಖಾಲಿ ಇರುವಂಥ ಸಂದರ್ಭದಲ್ಲಿ ಒಂದು ಅಭಿವೃದ್ಧಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ವಿಭಾಗದಲ್ಲೂ ಕೂಡ ಸುಮಾರು 400ಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ಆ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೇವೆ. ಗೊತ್ತಿಲ್ಲ, ಅವ್ರ ಪರ್ಸ್ನಲ್ ಅವರು ಇಬ್ಬರು ಫ್ರೆಂಡ್ಸು. ಅವರೊಬ್ಬರು ಡೈರೆಕ್ಟ್ರು, ಒಬ್ಬರು ಪ್ರೊಡ್ಯೂಸರು, ಒಬ್ಬರು ಆ್ಯಕ್ಟ್ರು. ಒಂದೊಂದು ಟೈಮಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ, ಒಂದು ಸೈಡಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ, ಒಂದು ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವರ ಯಾರನ್ನ ನೀವು ಅವ್ರನ್ನೇ ಕೇಳ್ಕೋಬೇಕು. ಇವ್ರು ಪ್ರೊಡ್ಯೂಸರ್ ಆದಾಗ ಅವ್ರು ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಅವ್ರು ಪ್ರೊಡ್ಯೂಸರ್ ಆದಾಗ ಇವ್ರು ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಡೈರೆಕ್ಟ್ರು, ಪ್ರೊಡಕ್ಷನ್ನು ಅವು ಇವು ಏನೇನೋ ಮಾಡ್ತಾ ಇರ್ತಾರೆ. ಸೊ ಆ ಟೀಮ್ ಬಗ್ಗೆ ನನಗೆ ಗೊತ್ತಿಲ್ಲ, ನೀವೇ ಕೇಳ್ಕೋಬೇಕು.